ನಾಡಿನ ಜನ, ತಾಲೂಕಿನ ಜನ ಗೊಂದಲ ಮಾಡಿ ಅಂತ ಯಾರೂ ಹೇಳಿರಲಿಲ್ಲ. ಇವರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಜನಗಣತಿಯನ್ನು ಈ ತಾಲೂಕಿನ ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು ಯಾವ್ಯಾವ ಸಮಾಜ ಎಷ್ಟೆಷ್ಟಿದೆ ಅಂತ ನಾವು ಘೋಷಣೆ ಮಾಡ್ತೀವಿ ಅಂತ ಇವರೇ ಬಗಳೆ ಬಿಟ್ಕೊಂಡಿದ್ದೆ ಚುನಾವಣೆ ಪ್ರಣಾಳಿಕೆಯಲ್ಲಿ. ನಾವ್ಯಾರು ಬಿಟ್ಟಿರಲಿಲ್ಲ. ನನಗೆ ಸಂತೋಷ ಆಯಿತು. ಚನ್ನಗಿರಿ ಒಬ್ಬ ಶಾಸಕರು ಪ್ರಥಮ ಬಾರಿ ಗೆದ್ದಿದ್ದಾರೆ. ಅವರು ನನ್ನ ತಾಲೂಕಿನಲ್ಲಿ ಯಾವ್ಯಾವ ಸಮಾಜ ಇದೆ ಅಂತೇಳಿ ನಮ್ಮ ಕಾರ್ಯಕರ್ತರ ಮುಖೇಣನೇ ಜನಗಣತಿಯನ್ನು ನಾನು ಪ್ರಾರಂಭ ಮಾಡಿ ಡಿಕ್ಲೇರ್ ಮಾಡ್ತೀನಿ ಅಂದರು. ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ಮಾದರಿಯಲ್ಲಿ ಈ ತಾಲೂಕಿನ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡು ಮಾಗಡಿ ತಾಲೂಕು ಮಾನ್ಯ ಬಾಲಣ್ಣವರು 5ನೇ ಬಾರಿ ಶಾಸಕರಾಗಿದ್ದಾರೆ. ಬಹುಶಃ ಅವ್ರದ್ದು 50 ವರ್ಷ ರಾಜಕೀಯ ಅನುಭವ ಈ ತಾಲೂಕಿನಲ್ಲಿದೆ. ಅವರಿಗೆ 3 ದಿವಸ ಸಾಕು ಅಂತ ನಾನು ಅನಿಸ್ತೀನಿ. 3 ದಿನವೂ ಬೇಕಾಗಿಲ್ಲ. ಅವರ ಒಂದು ಶಕ್ತಿ ಇದೆ, ಅವ್ರದ್ದೇ ಆದಂಥ ಕಾರ್ಯಕರ್ತರ ಪಡೆ ಇದೆ, ಅವ್ರದ್ದೇ ಆದಂಥ ರಾಜಕೀಯ ಪ್ರತಿ 5 ಬಾರಿ ಗೆಲ್ಲಬೇಕಾದ್ರೆ ಏನು ಸುಲಭ ಅಲ್ಲ. ಮೊದಲನೇ ಬಾರಿ ಗೆದ್ದಿದ್ದೆ BJPಯಿಂದ. ಅಂದರೆ ಎಲ್ಲ ರಂಗದಲ್ಲೂ ಇದ್ದಾರೆ ಅವರು. ಅಂದರೆ ಎಲ್ಲ ಪಕ್ಷ ಅಲ್ಲ, ಎಲ್ಲ ನಾಡಿ ನಡನಾಟನೂ ಇದೆ. ಯಾವ ಸಮಾಜ ಎಷ್ಟೆಷ್ಟಿದೆ ಅಂತ ಡಿಕ್ಲೇರ್ ಮಾಡೋದಕ್ಕೆ ಈ ತಾಲೂಕಿನಲ್ಲಿ ಡಿಕ್ಲೇರ್ ಮಾಡಿ ಮಾದರಿ ಆಗಬೇಕು ಬಾಲಣ್ಣವರು ಅಂತ ನಾನು ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ.